ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಶುಕ್ರವಾರ ಶ್ರಾವಣ ಶುಕ್ರವಾರ, ಮೊದಲನೇ ಶುಕ್ರವಾರ. ಹಾಗಾಗಿ ರೊಟ್ಟಿ ಏನು ಮಾಡೋದಿಲ್ಲ. ಹಾಗಾಗಿ ಸ್ವಲ್ಪ ನಿನ್ನೆ ಸಿಟಿಗೆ ಹೋಗೋದಕ್ಕೆ ಮೆಂತ್ಯ ಪಲ್ಯ ತಗೊಂಡು ಬಂದಿದ್ದೆ, ಮೆಂತ್ಯ ಕಡುಬು ಮಾಡೋಣ ಅಂತ. ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಿನ್ನೆ ರಾತ್ರಿಯೇ ಮೆಂತ್ಯ ಪಲ್ಯ ಸೋಸಿಟ್ಕೊಂಡಿದ್ದೆ. ಇವತ್ತು ಹೊಳೆಯೋಕ್ಕಂತ ಬಟ್ಲಲ್ಲಿ ಹಾಕಿಟ್ಟಿನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಟಮಾಟೆ ಹಣ್ಣು ಹೆಚ್ಚಿಟ್ಕೊಂಡೆ. ಈ ಕಡೆ ಒಗ್ಗರಣೆ ಹಾಕ್ಬಿಡೋಣಂತ ಕಡಾಯಿ ಇಟ್ಕೊಂಡಿದ್ದೀನಿ. ಬೇಳೆ ಕೂಡ ಬೇಕು, ಸ್ವಲ್ಪ ತೊಗರಿ ಬೇಳೆ ಇದಕ್ಕೆ. ಹಂಗಾಗಿ ಸ್ವಲ್ಪ ಆ ಕಡೆ ಕುಕ್ಕರಲ್ಲಿ ಸ್ವಲ್ಪ ತೊಗರಿ ಬೇಳೆ ಕುದಿಯೋಕೆ ಇಟ್ಟಿದ್ದೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ಬೇಕು. ಇವು ಸ್ವಲ್ಪ ಕೆಂಪಗಾದ ಮೇಲೆ ಟೊಮಟೊ ಹಾಕ್ಬೇಕು. ಸ್ವಲ್ಪ ಕೆಂಪಗಾಗಿ ಸ್ವಲ್ಪ ಟೊಮಟೊ ಹಣ್ಣು ಮೆತ್ತಗಾದ್ಮೇಲೆ ಪಲ್ಯ ಕೂಡ ತೊಳೆದಿಟ್ಕೊಂಡಿದ್ವಲ್ಲ ಮೆಂತ್ಯ ಪಲ್ಯ, ಅದರಲ್ಲೇ ಸ್ವಲ್ಪ ಕೊತ್ತಂಬರಿ ಹಾಕಿದ್ದೆ. ಹಂಗಾಗಿ ಅದನ್ನು ಕೂಡ ಹಾಕಿ ಸ್ವಲ್ಪ ಮಳಿಸ್ಬೇಕು. ನನ್ನ ಮಗಳು ಎದ್ದು ಬಂದಿದ್ದಾಳೆ. ಎದ್ದು ಬಂದು ಬ್ರಷ್ ಮಾಡಂದರೆ ಇದೇನೋ ಮಾಡ್ತದಿ ಅಂತ ಅದನ್ನು ಕಲಿಸ್ಕೆ ಅಂತ ನಿಂತ್ಕೊಂಡಿದ್ದಾಳೆ. ಆಕೆಗೆ ಸ್ವಲ್ಪ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಹಂಗಾಗಿ ಸ್ವಲ್ಪ ಅಡುಗೆ ಮನೆಗೆ ಬಂದು ಏನಾದರೂ ಮಾಡಿದ್ರೆ ಅದರಲ್ಲಿ ಕೈ ಇಟ್ಟು ಹೋಗ್ತಾಳೆ. ಮೆಂತ್ಯ ಪಲ್ಯ, ಕೊತ್ತಂಬರಿ ಕಲಸಿ ತೊಳೆದಿಟ್ಟಿದ್ದೆ, ಅದನ್ನು ಹಾಕಿ ಸ್ವಲ್ಪ ಮಳಿಸ್ಬೇಕು. ಅದನ್ನು ಕುಕ್ಕರಲ್ಲಿ ಬೇಳೆ ಕೂಡ ಬೆಂದಿದೆ. ಹಂಗಾಗಿ ಕೆಳಗಿಟ್ಟೆ ಅದನ್ನು ಸ್ವಲ್ಪ ಹವೆ ಹೋಗಲಿ ಅಂತ. ಆ ಕಡೆಗೆ ಡಬ್ರಿಲೆ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಈಗ ಮೆಂತ್ಯ ಕಡುಬು ಮಾಡೋದಕ್ಕೆ ಗೋಧಿ ಹಿಟ್ಟು ನೆನಿಟ್ಟಿರ್ತೀವಲ್ಲ ಅದನ್ನು ಚಪಾತಿ ಮಾಡ್ದಂಗೆ ಮಾಡಿ ಕಟ್ ಮಾಡಿ ಅದರೊಳಗೆ ಹಾಕಬೇಕು. ಗೋಧಿ ಹಿಟ್ಟು ನೆನಿಟ್ಟಿದ್ದೀನಿ, ಬೆಳಗ್ಗೆನೇ ನೆನಿಟ್ಟೆ, ಸ್ವಲ್ಪ ನೆಂದರೆ ಚೆನ್ನಾಗಿ ಬರ್ತಾವಂತ. ನೀರಿನವ್ರು ಬಂದಿದ್ದರೆ ಏನು ಅಂತ ಕೇಳೋಕ್ಕಂತ ಬಂದೆ ಹೊರಗೆ. ಕ್ಯಾನ್ ಒಯ್ತೀವಿ ಅಂದರು, ಹಂಗಾಗಿ ಒಯ್ಯಿರಿ ಅಂತಂದೆ. ಬಂದು ಇವಾಗ ಚಪಾತಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಇಷ್ಟಿಗೆ 4-5 ಉಳ್ಳಿ ಆಗ್ತವೆ. ಆದಮೇಲೆ ಚಪಾತಿ ಥರನೇ ಮಾಡಿ ಚಾಕಿನಿಂದ ಕಟ್ ಮಾಡಿ ಎಲೆನ ತಟ್ಟೆಯಲ್ಲಿ ಹಾಕಬೇಕು. ಆ ಥರ ಎಲೆ ಕಟ್ ಮಾಡಿ ತಟ್ಟೆ ಎಲೆ ಹಾಕಿ ನೀರು ಕುದೀತಿರ್ತಾವಲ್ಲ ಡಬ್ರಿಯಲ್ಲಿ, ಅದರಲ್ಲಿ ಹಾಕಿ ಕುದಿಸ್ಬೇಕು. ಇವನ್ನ ಒಂದು 5 ನಿಮಿಷ ಕುದ್ರೆ ಸಾಕು, ಮೆತ್ತಗಾಗ್ಬಿಡ್ತದೆ. ಈ ಥರ ಎಲೆ ಬರಬೇಕು. ಇವಾಗ ನೀರು ಕುದೀತವ, ಅದರೊಳಗೆ ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಆಯಿತು. ಈ ಥರ ನೀರು ಕುದಿಬೇಕು. ಕುದಿಯೋ ಟೈಮ್ನಲ್ಲಿ ಇವು ಎಲೆಗಳು ಹಾಕಿ ಒಂದು 5 ನಿಮಿಷ ಕುದಿಸಿದ್ರೆ ಮೆತ್ತಗಾಗ್ಬಿಡುತ್ತೆ.
ಆ ಕಡೆ ಬೇಳೆ ಕೂಡ ಕುದ್ದತ್ತೆ, ಈ ಕಡೆ ಒಗ್ಗರಣೆ ಕೂಡ ಆಗಿದೆ. ಕುದ್ದ ಮೇಲೆ ಸ್ವಲ್ಪ ಅದಕ್ಕೆ ಬೇಳೆ ಅವು ಪಲ್ಯ ಮಾಡಿರೋದು, ಮೆಂತ್ಯ ಪಲ್ಯ ಈರುಳ್ಳಿ ಹಾಕಿ ಮಾಡಿರೋದು ಇದಕ್ಕೆ ಹಾಕಿ ಕಲಸಿದ್ರೆ ಮೆಂತ್ಯ ಕಡುಬು ರೆಡಿ ಆಗಿಬಿಡುತ್ತೆ.